ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 10ನೇ ಅಧ್ಯಾಯವನ್ನು ಶುರು ಮಾಡೋಣ. ಪುಟ್ಟ ಮಗುವಿನಂತೆ ಸೋಫಾದ ಮೇಲೆ ಮುದುರಿ ಮಲಗಿದ್ದ ಸಾನ್ವಿಗೆ ಗಂಟೆಗಳೇ ಕಳೆದ್ರೂ ನಿದ್ರೆ ಬರ್ತಿರಲಿಲ್ಲ. ಮೆಲ್ಲಗೆ ಸರ್ ನಿದ್ರೆ ಬಂತಾ ಎಂದು ಉಸುರಿದ್ಲು. ನಿದ್ದೆ ಬರ್ತಿದೆ, ಡಿಸ್ಟರ್ಬ್ ಮಾಡಬೇಡ. ಸೂರಜ್ ಮಾತಿಗೆ ಗೊಂದಲ ಆಗಿತ್ತು. ನಿದ್ದೆ ಬಂದಿದ್ರೆ ಉತ್ತರ ಕೊಡ್ತಾ ಇದ್ರಾ? ಈ ಲೈಟ್ ಕಂಬದ ನಾಟಕ ಜಾಸ್ತಿ ಆಯಿತು ಅಂತ ಗೊಣಕ್ಕೊಳ್ತಾ ಎದ್ದು ಕುಳಿತವಳು. ಅವಳನ್ನು ಕಂಡ ಸೂರಜ್ ರೂಮ್ ಲೈಟ್ ಆನ್ ಮಾಡಿ, ಯಾಕೆದ್ದೆ, ವಾಶ್ರೂಮ್ ಯೂಸ್ ಮಾಡಬೇಕಾ ಎಂದ. ಇದು ಕೇಳೋ ಪ್ರಶ್ನೆನಾ? ಬೇಕಿದ್ರೆ ನಾನೇ ಹೋಗ್ತೀನಿ. ಒಳ್ಳೆ ಚಿಕ್ಕ ಮಕ್ಕಳ ಕೇಳೋ ಹಾಗೆ ನನ್ನೇ ಕೇಳ್ತಾರೆ. ಮನಸ್ಸಿನಲ್ಲಿ ಗುಸು ಮಾತನಾಡ್ಕೊಂಡವಳಿಗೆ, ಏನೇ ನಿನ್ನ ಪ್ರಾಬ್ಲಮ್? ನಿದ್ದೆನೂ ಮಾಡ್ತಾ ಇಲ್ಲ, ಏನು ಬೇಕು ಅಂತಲೂ ಹೇಳ್ತಾ ಇಲ್ಲ ಎಂದ ಸೂರಜ್. ಅದು ನಾನು ಫಸ್ಟ್ ಟೈಮ್ ಸರ್ ಹೀಗೆ ಅಮ್ಮನನ್ನು ಬಿಟ್ಟಿರೋದು, ಅದಕ್ಕೆ ಏನೋ ಒಂಥರ ಬೇಜಾರು. ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಆಮೇಲೆ ನನಗೆ ಫುಲ್ ಕತ್ಲೆ ರೂಮ್ನಲ್ಲಿ ಮಲ್ಗೋಗಿ ಭಯ. ನಿಮ್ಮ ರೂಮ್ ಬೇರೆ ಎಷ್ಟು ದೊಡ್ಡದು, ನಮ್ಮ ಮನೆ ಹಾಲ್ಗಿಂತ ದೊಡ್ಡದಿದೆ. ಆಮೇಲೆ ನೀವು ಲೈಟ್ ಆರಿಸಿದ್ಮೇಲೆ ನಿಮ್ಮ ಆ ಫಿಶ್ ಟ್ಯಾಂಕ್ನಲ್ಲಿರೋ ಆ ಸಣ್ಣ ನೀಲಿ ದೀಪ ಕಂಡು ನನಗೆ ಭಯ ಇನ್ನೂ ಜಾಸ್ತಿ ಆಗ್ತಾಯಿದೆ ಎಂದಳು ಸಾನ್ವಿ. ಇವಳು ಆಡ್ತಾ ಇರೋ ರೀತಿಗೆ ನಗು ತಡೆಯಲಾಗ್ತಿಲ್ಲ ಸೂರಜ್ಗೆ. ಆದರೂ ನಗ್ಲಾರ. ಬಾಸ್ ಅನ್ನೋ ಗತ್ತನ್ನು ಬಿಟ್ಟುಕೊಡಲಾರ. ಸರಿ, ಈ ಬೆಡ್ ಲ್ಯಾಂಪ್ ಹಾಕ್ತೀನಿ, ತೆಪ್ಪಗೆ ಮಲಗು. ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೆ 5ಕ್ಕೆ ಅಲಾರಾಮ್ ಇಟ್ಟಿದ್ದೀನಿ. ಅಲ್ಲದೆ ಸಂಜೆಗೆ ನನ್ನ ಅಣ್ಣ ಅತ್ತಿಗೆಗೆ ಸೆಂಡ್ ಆಫ್ ಪಾರ್ಟಿ ಇದೆ. ಅದರ ಅರೇಂಜ್ಮೆಂಟ್ಸ್ ಎಲ್ಲ ನೀನೇ ನೋಡ್ಕೋಬೇಕು ಎಂದ. ಏನು, ಬೆಳಗ್ಗೆ 5ಕ್ಕೆ ಹೇಳ್ಬೇಕಾ? ಈಗಾಗಲೇ ಗಂಟೆ 1 ಆಯಿತು. ನಿದ್ದೆ ಎಲ್ಲಿ ಸಾಕಾಗುತ್ತೆ ಸರ್? ಆಮೇಲೆ ಏನದು ಸೆಂಡ್ ಆಫ್ ಪಾರ್ಟಿ ಅಂದರೆ ಎಂದಳು. ವಿ ಅಣ್ಣ ಅವನ ಹೆಂಡತಿ ಜೊತೆ ನಾಳೆಯಿಂದ ಬೇರೆ ಮನೇಲಿರ್ತಾನೆ. ಅದಕ್ಕೆ ನಾನೇ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದೀನಿ ಎಂದ ಸೂರಜ್. ಯಾಕೆ ಸರ್ ಬೇರೆ ಮನೆ? ಈ ಮನೇಲಿ ಏನು ಕೊರತೆ ಇದೆ ಎಂದ ಸಾನ್ವಿ ಮಾತಿಗೆ. ಈ ಮನೇಲಿ ತುಂಬ ಜನ ಇದ್ದೀವಂತೆ, ಅದಕ್ಕೆ ಸಾನು. ಈಗ ಆ ಕತೆ ಬೇರೆ ಯಾಕೆ? ಆಯಿತು ಮಲ್ಗು ಎಂದ ಸೂರಜ್. ಅದು ಎಂದು ಮತ್ತೆ ರಾಗ ತೆಗೆದ ಸಾನ್ವಿಯನ್ನು ಕೋಪದಲ್ಲಿ ನೋಡಿದ ಸೂರಜ್, ಏನು ನಿನ್ನ ಗೋಳು? ನಾನು ನೋಡ್ತಾನೇ ಇದ್ದೀನಿ. ನನ್ನ ಹತ್ರನೇ ಕತೆ ಹೇಳಕ್ಕೆ ಬರ್ತಾಳೆ. ಅಮ್ಮನನ್ನು ಬಿಟ್ಟು ಯಾವತ್ತೂ ಎಲ್ಗೂ ಹೋಗೇ ಇಲ್ವ ನೀನು? ಕಾಲೇಜು ಫ್ರೆಂಡ್ಸ್ ಅಂತ ಟ್ರಿಪ್ಗಳಿಗೆಲ್ಲ ಹೋಗುವಾಗ ನೀನು ಅಮ್ಮನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದೆಯಾ ಎಂದ. ಇಲ್ಲ ಸರ್, ಅದು ದುಡ್ಡು ವೇಸ್ಟ್ ಅಂತ ಅಪ್ಪ ನನ್ನನ್ನು ಯಾವುದೇ ಸ್ಕೂಲ್ ಟ್ರಿಪ್ ಮತ್ತು ಕಾಲೇಜ್ ಟ್ರಿಪ್ಗೆ ಕಳಿಸಿಲ್ಲ ಎಂದಳು. ಸಾನ್ವಿ ಮಾತು ಕೇಳಿ ಜಗದೀಶ್ ಅವರ ಮೇಲಿನ ಅವನ ಅಸಮಾಧಾನ ಇನ್ನೂ ಹೆಚ್ಚಾಗಿತ್ತು. ಮೊದಲಿಂದಲೂ ಈ ಗಂಡು ಹೆಣ್ಣು ಅನ್ನೋ ತಾರತಮ್ಯ ಮಾಡೋರನ್ನು ಕಂಡರೆ ಆಗದ ಸೂರಜ್ ಮಾವನಿಗೆ ಬುದ್ಧಿ ಕಲಿಸ್ಬೇಕು. ಮಗ ಮಗಳು ಇಬ್ಬರು ಇಂಪಾರ್ಟೆಂಟ್ ಅನ್ನೋದನ್ನು ಅವರಿಗೆ ಅರ್ಥ ಮಾಡಿಸ್ಬೇಕು. ಹೀಗೆ ಯೋಚನೆ ಮಾಡ್ತಾ ಕೂತಿದ್ದವನ ಗಮನ ತನ್ನೆಡೆ ಸೆಳೆಯಲು ಸರ್ ಅಂತ ಮತ್ತೆ ಕೂಗಲು, ಮತ್ತೇನು ಸಾನು ಕಿರಿಕಿರಿಯಾಗಿ ರೇಗಿದ್ದ. ಯಾಕೆ ಕೋಪ ಮಾಡ್ಕೊಳ್ಳೋದು ಸರ್? ಅದು ನಾನು ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೇಗೆ ಬರಲಿ? ನನ್ನ ಹತ್ರ ಬೇರೆ ಬಟ್ಟೆ ಇಲ್ಲ, ಅದನ್ನು ಕೇಳಬೇಕಿತ್ತು ಅಷ್ಟೇ ಅಂತ ಹೇಳಿದಾಗ ಕಣ್ಣು ತೇಲ್ಸ್ದ ಹುಡುಗ ಕೂತಲ್ಲಿಂದ ಎದ್ದು, ಬಾಯಿಲ್ಲಿ ಅಂತ ಕರೆದವ ಹಿಂದೆಯೇ ಹೋಗಿ ನೋಡಲು ಒಂದು ಕಬೋರ್ಡ್ ತುಂಬ ಹೆಣ್ಣು ಮಕ್ಕಳ ಬಟ್ಟೆ. ಇದೇನಿದು ಸರ್, ನಿಮ್ಮ ವಾರ್ಡ್ರೋಬ್ನಲ್ಲಿ ಹುಡುಗಿರ ಬಟ್ಟೆ? ಆಶ್ಚರ್ಯದಲ್ಲಿ ಕೇಳಿದ್ಲು ಸಾನ್ವಿ. ನನಗೊಂದು ಹಾಬಿ ಇದೆ, ಹೆಣ್ಮಕ್ಳ ಬಟ್ಟೆ ಕಲೆಕ್ಟ್ ಮಾಡ್ತೀನಿ ಹಂಗಂತ ಹೇಳ್ದವನನ್ನೇ ಕೆಕ್ಕರಿಸಿ ನೋಡಿದ್ಲು. ಅವಳ ರೀತಿಗೆ ತಲೆ ಮೇಲೆ ಮೊಟಕಿದ ಸೂರಜ್, ತಮಾಷೆ ಮಾಡಿದ್ದು ನಾನು. ಮದುವೆ ಗೊತ್ತಾದ ತಕ್ಷಣ ನನ್ನ ಹೆಂಡತಿಗೆ ಅಂತ ತಂದಿದ್ದು ಇವೆಲ್ಲ ಎಂದ. ಹಾಗಿದ್ರೆ ಇಲ್ಲಿರೋ ಬಟ್ಟೆ ಎಲ್ಲ ಆ ಚಾರ್ವಿಕಾಗೆ ಅಂತ ತಂದಿರೋದು, ನನಗೆ ಅವ್ರ ಬಟ್ಟೆ ಬೇಡ ಎಂದಳು ಸಾನ್ವಿ. ಇದ್ಯಾವುದು ಆ ಚಾರ್ವಿಕ್ ತಂದದ್ದಲ್ಲ, ನಿನಗೆ ಅಂತಾನೆ ತಂದಿದ್ದು. ಅದೇ ನಿನಗೆ ಸೀರೆ ಲೆಹೆಂಗಾ ಗಿಫ್ಟ್ ಮಾಡೋದ್ನಲ್ಲ, ಅದ್ರ ಜೊತೆಗೆ ತಂದಿದ್ದು ಎಂದವನನ್ನು ಕಣ್ಣರಿಳಿಸಿ ನೋಡಿದ್ಲು. ಇಷ್ಟೆಲ್ಲ ಮೊದಲೇ ಪ್ಲ್ಯಾನ್ ಮಾಡಿತ್ತಾ ಈ ಲೈಟ್ ಕಂಬ ಅಂತ ಅಚ್ಚರಿಪಟ್ಟವಳು ಕಬೋರ್ಡ್ ತಡಕಾಡಿ ಅಲ್ಲಿದ್ದ ಒಂದು ನೈಟ್ ಸೂಟ್ ಬಟ್ಟೆ ಕೈನಲ್ಲಿ ಹಿಡಿದು, ಇದೆಲ್ಲ ನನಗೆ ಅಂತ ತಂದದ್ದು ಅಂತ ಆಗಲೇ ಹೇಳಿದ್ರೆ ಈ ಸೀರೆನಲ್ಲಿ ಇಷ್ಟು ಹೊತ್ತು ಕಷ್ಟಪಡೋ ತಪ್ತಿತ್ತು ಎಂದು ಅವನಿಗೆ ಕೇಳೋ ಹಾಗೆ ಗೊಣಗಿಕೊಂಡವಳು ಬಾತ್ರೂಮ್ ಹೊಕ್ಕು ಬಟ್ಟೆ ಬದಲಾಯಿಸಿ ಬಂದು ಮಲಗಿದ್ಲು. ಪಿಯೆ ಅಂತಲೇ ಹೀಗೆ ರೇಗಾಡ್ತಾಳೆ, ಇನ್ನು ಹೆಂಡತಿ ಅನ್ನೋ ಸ್ಥಾನಕ್ಕೆ ಬಂದ ಮೇಲೆ ನನ್ನ ಗತಿ ದೇವ್ರಿಗೆ ಪ್ರೀತಿ ಎಂದು ನಸುನಕ್ಕು ತಾನು ಮಲಗಿ ನಿದ್ರೆಗೆ ಜಾರಿದ್ದ. ಬೆಳಗಿನ ಅಲಾರಾಮ್ ಶಬ್ದಕ್ಕೆ ಸೂರಜ್ಗೆ ಎಚ್ಚರ ಆಯಿತು. ಆದರೆ ಸಾನುಗೆ ಈ ಸದ್ದು ಯಾವ ಲೆಕ್ಕಕ್ಕೂ ಇಲ್ಲ. ಎದ್ದವನು ಎಂದಿನಂತೆ ಈ ಸೈಕ್ಲಿಂಗ್ಗೆ ಹೋಗದೆ ಸ್ನಾನ ಮುಗಿಸಿ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಅಂತ ಜುಬ್ಬ ಪೈಜಾಮು ತೊಟ್ಟು ತಯಾರಾದ. ತಲೆ ಬಾಚುತ್ತಾ ಕನ್ನಡಿಯ ಪ್ರತಿಬಿಂಬದಲ್ಲಿ ಸೋಫಾದ ಮೇಲೆ ಬೋರಲಾಗಿ ದಿಂಬನ್ನು ತಬ್ಬಿ ಮಲಗಿದ್ದ ಸಾನುನ ಕಂಡು, ಪುಟ್ ಇಲಿಮರಿ ಥರ ಇದ್ದಾಳೆ,
ಅಜ್ಜಿ ಅದೇನೋ ಹೇಳ್ತಾರಲ್ಲ ಸಮಥಿಂಗ್ ಅಂತ ಯೋಚಿಸಿದವನು, ಹಾಂ ಇಲಿ ಸುಂಡ ಅಲ್ಲಲ್ಲ ಸುಂಡಿಲಿ ಕರೆಕ್ಟ್ ಅಂತ ನಸು ಅವಳ ಹತ್ರ ಹೋಗಿ ಮಂಡಿ ಊರಿ ಕೂತವನು, ಸಾನ್ವಿ ಗೆಟಪ್ ಲೇಟ್ ಆಗ್ತಾ ಇದೆ ಎಂದು ಅವಳನ್ನು ಮುಟ್ಟದೆಯೇ ಹಾಗೆ ಎಬ್ಸೋ ಪ್ರಯತ್ನ ಮಾಡ್ತಾ ಇದ್ದ ಸೂರಜ್. ಆದರೆ ಸಾನ್ವಿನ ಎಬ್ಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ತಿಳಿದ ಸೂರಜ್ ಅವಳ ತೋಳಿಗೆ ಜೋರಾಗಿ ಗಿಲ್ದ. ಅಮ್ಮ ಅಂತ ಕೂಗುತ್ತಾ ಎದ್ದವಳು, ಏನಾಗಿದೆ ಸರ್ ನಿಮಗೆ, ಹೀಗೆ ಯಾರಾದರೂ ಎಬ್ಬಿಸ್ತಾರಾ ಎಂದಳು. ಮತ್ತಿನ್ನು ಹೇಗೆ ಎಬ್ಬಿಸ್ಬೇಕು, ನಿನ್ನ ಹೆಸರು ಕೂಗಿ ಕೂಗಿ ನನ್ನ ಗಂಟ್ಲು ಒಣಗೋಯ್ತು, ಕುಂಭಕರ್ಣನ್ನೇ ಸೋಲಿಸ್ಬಿಡ್ತೀಯಾ ಅನ್ಸುತ್ತೆ ನಿದ್ರೆ ಕಾಂಪಿಟೇಷನಲ್ಲಿ, ಎದ್ದೇಳು ಬೇಗ ರೆಡಿಯಾಗು ಅಂತ ರೇಗ್ದ. ಆಕಳಿಸುದ್ದ ಎದ್ದು ಕುಳಿತವಳು ಕಣ್ಣನ್ನು ಮಾತ್ರ ಬಿಟ್ಟಿರಲಿಲ್ಲ. ದಿಂಬಿನ ಕೆಳಗೆ ಕೈ ಹಾಕಿ ಏನನ್ನೋ ಹುಡುಕ್ತಾ ಇದ್ಲು. ಏನೂ ಸಿಗದೇ ಇದ್ದಾಗ, ಸರ್ ನನ್ನ ಮೊಬೈಲ್ ನೋಡಿದ್ರಾ ಅಂತ ಕೇಳಿದ್ಲು. ಎದ್ದ ತಕ್ಷಣ ಮೊಬೈಲ್ ಬೇಕಾ ನಿನಗೆ, ಮೊದಲು ರೆಡಿಯಾಗಿ ಆಮೇಲೆ ಮೊಬೈಲ್ ನೋಡುವಂತೆ ಅಂತ ಅಂದವನು ಅವಳ ಮುಂದೆ ಟವಲ್ ಹಿಡಿದ್ರೆ ಸಾನ್ವಿ ಇನ್ನೂ ಕಣ್ಣು ಮುಚ್ಕೊಂಡೇ ಕೂತಿದ್ಲು. ನೋಡು ಸಾನ್ವಿ, ನೀನು ಈ ರೀತಿ ತರಲೇ ಒಂದು ಮಟ್ಟಕ್ಕೆ ಸರಿ, ತಡ ಆಗ್ತಾ ಇದೆ, ಆಗಂತ ಹೇಳಿದ್ರು ನೀನು ಹೀಗಾಡಿದ್ರೆ ಹೇಗೆ? ಅಸಹನೆಯಲ್ಲಿ ನುಡಿಯುತ್ತಿದ್ದವನ ಎದುರಿಗೆ ನಿಂತ ಹುಡುಗಿ, ಈಗ ನಾನು ಕಣ್ಬಿಟ್ರೆ ನಿಮ್ಮ ಮುಖ ಕಾಣಿಸುತ್ತೆ ಸರ್, ಅದಕ್ಕೆ ನಾನು ಕಣ್ಬಿಡ್ತಾ ಇಲ್ಲ ಎಂದಳು. ಏನು ನಿನ್ನ ಮಾತಿನ ಅರ್ಥ? ಎದ್ದ ತಕ್ಷಣ ನನ್ನ ಮುಖ ನೀನು ನೋಡದೇ ಇರೋವಷ್ಟು ಕೆಟ್ಟದಾಗಿದ್ದೀನಾ? ಗಲಿಬಿಲಿಗೊಂಡು ಪ್ರಶ್ನೆ ಮಾಡಿದ್ದ ಸೂರಜ್. ಅವನ ಮಾತಿಗೆ ನಕ್ಕ ಸಾನ್ವಿ, ಕೆಟ್ಟದಾಗಲ್ಲ ಸರ್, ನೀವು ತುಂಬ ಹ್ಯಾಂಡ್ಸಮ್ ಆಗಿದ್ದೀರಾ, ಆದರೆ ನನಗೆ ಮೊದಲಿಂದಲೂ ಒಂದು ಅಭ್ಯಾಸ ಇದೆ, ನಾನು ಬೆಳಗ್ಗೆ ಎದ್ದ ತಕ್ಷಣ ನಮ್ಮಮ್ಮನ ಮುಖ ನೋಡಿದ ಮೇಲೇ ಬೇರೆ ಕೆಲಸ ಮಾಡೋದು ಅಂತ ಹೇಳಿದ್ಲು ಸಾನ್ವಿ. ಈಗ ನಿಮ್ಮಮ್ಮನ ಮುಖ ಎಲ್ಲಿಂದ ತರಲಿ ನಾನು? ಅಂತೂ ಏನೋ ಒಂದು ಗೋಳು ಇದ್ದಿದ್ದೆ ಅಲ್ವಾ ನಿಂದು, ಹಣೆ ನೀವು ಕೊಳ್ತಾ ಹೇಳಿದ್ದ ಸೂರಜ್. ಓಯ್ ಮಿಸ್ಟರ್ ಸೂರಜ್, ನಮ್ಮಮ್ಮನ ಬಗ್ಗೆ ಲೈಟಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ, ನೀವು ನನ್ನ ಬಾಸ್ ಅಂತಾನೂ ನೋಡಲ್ಲ ಎಂದು ಬೆರಳು ತೋರಿಸಿ ಎಚ್ಚರಿಸ್ತಿದ್ದ ಹುಡುಗಿಯ ನಡು ಬಳಸಿ ತನ್ನತ್ತ ಸೆಳೆದುಕೊಂಡವ, ಏನು ಮಾಡ್ತೀಯಾ? ಮೋಹಕವಾಗಿ ನುಡಿಯುತ್ತಾ ಅವಳ ಕೊರಳ ಒಣಪಿನಲ್ಲಿ ಮುತ್ತಿಟ್ಟು ಸಣ್ಣದಾಗಿ ಕಚ್ಚಿದ್ದ. ಸೂರಜ್ ನಡೆದುಕೊಂಡ ರೀತಿಗೆ ಹಿಂಸೆ ಆಯಿತು ಸಾನ್ವಿಗೆ. ಅವನ ಎದೆಗೆ ಕೈ ಹಾಕಿ ಹಿಂದಕ್ಕೆ ತಳ್ಳಿ ಮತ್ತೆ ಸೋಫಾದ ಮೇಲೆ ಮೊಬೈಲ್ ಹುಡುಕೋಕೆ ಶುರು ಮಾಡಿದ್ಲು. ನೀನು ಮಲಗಿದ್ದಾಗ ಅದೆಷ್ಟು ಒದ್ದಾಡ್ತೀಯ ಅಂದರೆ ನಿನ್ನ ದಿಂಬಿನ ಕೆಳಗಿದ್ದ ಆ ಮೊಬೈಲ್ ನೆಲದ ಪಾಲಾಗಿದೆ ಅಂತ ಹೇಳ್ದವನು ಸೋಫಾದ ಕೆಳಗಡೆ ಬಿದ್ದಿದ್ದ ಮೊಬೈಲನ್ನು ಅವಳ ಕೈಗೆ ಕೊಟ್ಟ. ಮೊಬೈಲ್ ಕೈಗೆತ್ತಿಕೊಂಡವಳು ಸ್ಕ್ರೀನ್ ಸೇವರ್ನಲ್ಲಿದ್ದ ತನ್ನ ಅಮ್ಮನ ಫೋಟೋ ಕಂಡು ಗುಡ್ ಮಾರ್ನಿಂಗ್ ಅಮ್ಮ ಅಂದ ಮೇಲೆಯೇ ತಲೆ ಎತ್ತಿ ಸೂರಜ್ನ ನೋಡಿದ್ದು. ಅಮ್ಮ ಅಂದರೆ ಇಷ್ಟೊಂದು ಪ್ರೀತಿನ? ಸೂರಜ್ಗೆ ಸಾನ್ವಿ ಆಡ್ತಾ ಇದ್ದ ರೀತಿ ಕಂಡು ಅಚ್ಚರಿಯಾಗಿತ್ತು. ಹ್ಞೂ ಸರ್, ನನ್ನ ಬೆಳೆಸೋಕೆ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ, ಅದಕ್ಕೆ ನನಗಮ್ಮ ಅಂದರೆ ದೇವರಿಗಿಂತ ಹೆಚ್ಚು ಎಂದವಳು ಸೂರಜ್ ತೋಳು ಹಿಡಿದು, ನೀವು ರಾತ್ರಿ ಹೇಳಿದ್ದೇನು, ಈ ರೂಮ್ ಒಳಗೆ ನಾನು ನಿಮ್ಮ ಪಿಯೆ ಅಲ್ವಾ, ಮತ್ತೀಗ ಯಾಕೆ ನೀವು ನನ್ನ ಜೊತೆ ತಪ್ಪಾಗಿ ನಡ್ಕೊಂಡಿದ್ದು? ಕೋಪದಲ್ಲಿ ಹುಬ್ಬುಗಂಟಿಕ್ಕಿ ಪ್ರಶ್ನೆ ಮಾಡಿದ್ಲು. ನಾನು ನಿನಗೆ ತಾಳಿ ಕಟ್ಟಿದ್ದೀನಿ ತಾನೇ, ಇಷ್ಟು ಸ್ವಾತಂತ್ರ್ಯ ಕೊಡಲ್ವಾ ಸಾನು ನನಗೆ? ಮತ್ತೆ ಅವಳತ್ತ ಹೆಜ್ಜೆ ಹಾಕ್ತಿದ್ದವನಿಂದ ತಪ್ಪಿಸಿಕೊಂಡು ಬಾತ್ರೂಮ್ ಒಳಗೆ ಓಡಿ ಹೋಗಿ ಲಾಕ್ ಹಾಕ್ಕೊಂಡ್ಳು. ಸಾನ್ವಿ ಓದತ್ತಲೇ ನೋಡುತ್ತಾ ತನ್ನ ಹಿಂದೆಲೆ ಕೆದರಿಕೊಂಡವನು, ಇವಳಿಂದ ದೂರ ಇರಬೇಕು ಅಂದರೂ ಆಗ್ತಾ ಇಲ್ವಲ್ಲ ಅಂತ ಗೊಣಗಿಕೊಂಡವ, ಸಾನು ನಾನು ಕೆಳಗಡೆ ಹೋಗಿರ್ತೀನಿ, ನೀನು ಬೇಗ ಬೇಗ ರೆಡಿಯಾಗಿ ಬಾ ಅಂದನು. ಮನೆಯ ಹಾಲ್ನಲ್ಲಿ ಈಗಾಗಲೇ ದೇವಸ್ಥಾನಕ್ಕೆ ಹೋಗಲು ತಯಾರಾಗಿ ಕೂತಿದ್ದ ತನ್ನ ಅಣ್ಣ ಅತ್ತಿಗೆಯನ್ನು ಕಂಡು, ತಡ ಆಗ್ತಾ ಇದ್ರೆ ನೀವು ಹೊರಟಿರಿ, ನಾವು ನಿಮ್ಮ ಹಿಂದೆ ಬರ್ತೀವಿ, ಅದು ಸಾನು ಇನ್ನೂ ರೆಡಿ ಆಗಬೇಕು. ಸೂರಜ್ ಅಣ್ಣನಿಗೆ ಹೇಳಿದ ಮಾತನ್ನು ಅವನ ತಂದೆ ದೇವರಾಜ್ ವರ್ಮ ಕೇಳಿಸ್ಕೊಂಡ್ರು. ನಿನ್ನ ಹೆಂಡತಿಗೆ ಸಮಯ ಪ್ರಜ್ಞೆ ಇಲ್ವಾ ಸೂರಜ್? ಆ ಬಡ ಹುಡುಗಿಯನ್ನು ಕಾಯ್ಕೊಂಡು ಕೂತ್ಕೋಬೇಕಾ ಈ ನನ್ನ ಮುದ್ದಿನ ಸೊಸೆ ಎಂದ ತಂದೆಯ ಕೊಂಕಿಗೆ ತಲೆ ಕೆಡಿಸ್ಕೊಳ್ದ ಸೂರಜ್ ತನ್ನ ಕೈಗಡಿಯಾರ ನೋಡಿಕೊಂಡು, ಅಪ್ಪ ನೀವು ಹೇಳಿದ್ದು ಬೆಳಗ್ಗೆ 7ಕ್ಕೆ ಹೊರಡಬೇಕು ಅಂತ, ಇನ್ನೂ ಅರ್ಧ ಗಂಟೆ ಟೈಮ್ ಇದೆ, ಸೊ ಚಿಲ್. ಈ ತರಹದ ಸಣ್ಣ ವಿಷಯಗಳಿಗೆ ಬಡವ ಶ್ರೀಮಂತ ಅಂತ ದೊಡ್ಡ ದೊಡ್ಡ ಪದ ಬಳಕೆ ಮಾಡಬೇಡಿ. ಮುಖಕ್ಕೆ ಹೊಡೆದ ಹಾಗೆ ಮಾತನಾಡುವ ಮಗನು ಈ ಗುಣ ಇಷ್ಟವಾಗಲ್ಲ ದೇವರಾಜ್ಗೆ. ಆದರೆ 3 ಮಕ್ಕಳಲ್ಲಿ ಇವನೇ ಹೆಚ್ಚು ಬುದ್ಧಿವಂತ. ವ್ಯವಹಾರದ ಚುಕ್ಕಾಣಿ ಹಿಡಿದ ಮೇಲೆ ಕೋಟಿ ಕೋಟಿ ಲಾಭ ಮಾಡಿದ್ದಾನೆ. ಎಲ್ಲವೂ ಸರಿ ಇತ್ತು, ಆದರೆ ಕೊನೆ ಗಳಿಗೆನಲ್ಲಿ ಇವನಿಗೆ ಅದ್ಯಾವ ದೆವ್ವ ಮಿಟ್ಕೊಳ್ತು? ಚಾರ್ವಿಕಾ ಈ ಮನೆಗೆ ಹೇಳಿ ಮಾಡಿಸಿದ ಸೊಸೆ. ನಾನು ಒಪ್ಕೊಳ್ತೀನಿ, ಚಾರ್ವಿಕಾಗಿಂತ ಸಾನ್ವಿ ಸುಂದರವಾಗಿದ್ದಾಳೆ ಅಂತ. ಅವಳಿಗೆ ಆಕರ್ಷಿತನಾಗಿದ್ದು ಇವನ ತಪ್ಪಲ್ಲ. ಆದರೆ ಸಮಾಜದ ಎದುರು ಚಾರ್ವಿಕಾಗೆ ತಾಳಿ ಕಟ್ಟಿ ಬೇಕಿದ್ರೆ ಸಾನ್ವಿ ಜೊತೆಗೆ ಇನ್ನೊಂದು ಸಂಸಾರ ಹೂಡಿದರೆ ಆಗ್ತಾ ಇತ್ತು. ನಾನು ಮಾಡಿದ ತಪ್ಪನ್ನೇ ಇವನು ಮಾಡಿಬಿಟ್ಟ. ನೋಡೋಕೆ ಚೆನ್ನಾಗಿದ್ದ ಬಡ ಹುಡುಗಿಯನ್ನು ಮದುವೆಯಾಗಿ ನನ್ನ ಗೆಳೆಯ ಗೂಬಿ ಮುತಿಯವಳನ್ನು ಮದುವೆ ಆಗಿದ್ದ ಅಂತ ಕೊಂಕಾಡಿದ್ದೆ. ಆದರೆ ಅವನು ಹೊಸ ವ್ಯಾಪಾರ ಶುರು ಮಾಡ್ತೀನಿ ಅಂದಾಗ ಅವನ ಮಾವ ಎಷ್ಟೆಲ್ಲ ಸಹಾಯ ಮಾಡಿದ್ರು.
ಮಗನ ಮೂರ್ಖತನದ ಬಗ್ಗೆ ಯೋಚಿಸ್ತಾ ನಿಟ್ಟುಸಿರು ದಬ್ಬಿ ತಮ್ಮ ರೂಮ್ ಸೇರಿಕೊಂಡ್ರು. 10 ನಿಮಿಷಕ್ಕೆ ತಯಾರಾಗಿ ಮೆಟ್ಟಿಲಿಳಿದು ಬರುತ್ತಿದ್ದ ಸಾನ್ವಿಯನ್ನು ಕಂಡ ಸೂರಜ್ ಕಣ್ಣರಳಿಸಿ ಅವಳನ್ನೇ ನೋಡ್ತಾ ನಿಂತುಬಿಟ್ಟ. ಗಿಣಿ ಹಸಿರು ಬಣ್ಣದ ಸೀರೆಯುಟ್ಟ ಹುಡುಗಿಯ ಕತ್ತಿನಲ್ಲಿ ಅವಳು ಪ್ರತಿದಿನ ಹಾಕ್ತಾ ಇದ್ದ ಸಣ್ಣ ಚಿನ್ನದ ಸರದ ಜೊತೆಗೆ ಹಳದಿ ದಾರದಲ್ಲಿ ತೂಗುತ್ತಿದ್ದ ಮಾಂಗಲ್ಯ, 2 ಕೈಗಳಲ್ಲಿ ಗಾಜಿನ ಬಳೆ, ಕಿವಿಯಲ್ಲಿ ತೂಗುತ್ತಿರುವ ಜುಮುಕಿ, ಹಣೆಯಲ್ಲಿ ಸಣ್ಣ ಬಿಂದಿ ಇಟ್ಟು ತನ್ನ ಗುಂಗುರು ಕೂದಲಿಗೆ ಕ್ಲಿಪ್ ಹಾಕಿರುವ ಹುಡುಗಿಯ ಬಳಿ ನಿರಾಯಾಸವಾಗಿ ಹೋದ ಸೂರಜ್, ತುಂಬ ಮುದ್ದಾಗಿ ಕಾಣ್ತಾ ಇದ್ದೀಯ ಸಾನು ಅಂದವನು ಅಲ್ಲಿ ಎಲ್ಲರೂ ಇದ್ದಾರೆ ಅನ್ನೋದನ್ನು ಮರೆತಂತೆ ಅವಳ ಹಣೆಗೆ ಮುತ್ತಿಟ್ಟ. ಸೂರಜ್ ಆಡ್ತಾ ಇರೋ ಈ ರೀತಿಗೆ ಸಾನ್ವಿ ಮುಜುಗರ ಪಡ್ತಾ ಇದ್ರೆ ಅವಳ ಹತ್ತಿರಕ್ಕೆ ಬಂದ ಅವಳತ್ತೆ ಅವಳ ಕಣ್ಣಿನ ಕಾಡಿಗೆ ತೆಗೆದು ಕಿವಿಯ ಹಿಂಬದಿಯಲ್ಲಿ ಅದರ ಬಿಂದುವೊಂದನ್ನು ಇಟ್ಟು, ಇಷ್ಟು ಮುದ್ದಾದ ಹುಡುಗಿಗೆ ಅದೆಷ್ಟು ಜನರ ಕಣ್ಬೀಳುತ್ತೋ, ಜೋಪಾನ ಸೂರಿ ಅಂದವರ ಕೈ ಹಿಡಿದ ಸಾನ್ವಿ, ಅತ್ತೆ ನಿಮ್ಮ ಕೈ ಏನಿದು ಇಷ್ಟು ದೊಡ್ಡ ಗಾಯ ಆಗಿದೆ, ಸರ್ ಇಲ್ಲಿ ನೋಡಿ ಅಂತ ಅವರ ಅಂಗೈ ತೋರಿಸಿದ್ರೆ ರಣಗಾಯ ಕಂಡು ಸೂರಜ್ ಕೂಡ ಗಾಬರಿಗೊಂಡ. ತಕ್ಷಣ ಫಸ್ಟ್ ಏಡ್ ಬಾಕ್ಸ್ ತಂದವನು ಗಾಯಕ್ಕೆ ಔಷಧಿ ಹಚ್ಚುತ್ತಾ, ಸಾನು ನಮ್ಮ ಫ್ಯಾಮಿಲಿ ಡಾಕ್ಟರ್ ನಂಬರ್ ಇದೆ ಅಲ್ವಾ ನಿನ್ನ ಹತ್ರ, ಬೇಗ ಕಾಲ್ ಮಾಡಿ ಬರೋಕ್ಕೆ ಹೇಳು, ಹೀಗೆ ಬಿಟ್ಟರೆ ಸೆಫ್ಟಿಕ್ ಆಗುತ್ತೆ ಎಂದ. ಸೂರಿ, ಏನೂ ಆಗಿಲ್ಲ ಕಣೋ, ಸಣ್ಣ ಪುಟ್ಟ ಗಾಯ ಅಷ್ಟೇ, ಆತಂಕ ಪಡೋವಂಥದ್ದು ಏನಾಗಿಲ್ಲ, ನೀವೆಲ್ಲ ಹೊರಡಿ, ತಡ ಆಗತ್ತೆ ಎಂದ ಜಾನಕಿ ಸೂರಜ್ ತಲೆ ಸವರಿ ಹೇಳಿದರು. ದೇವರಾಜ್ರವರು ಸಹ ಸೂರಜ್ ಬಳಿ ಬಂದು, ಡಾಕ್ಟರ್ ಈಗ ಬರ್ತಾರಲ್ವಾ, ನಾನು ನೋಡ್ಕೋತೀನಿ, ನೀವು ಹೊರಡಿ ಎಂದು 2 ನವಜೋಡಿಗಳನ್ನು ಕಳುಹಿಸಿಕೊಟ್ರು. ಯುವರಾಜ್ ಕಾರನ್ನು ಡ್ರೈವ್ ಮಾಡ್ತಾ ಇರಲು ಅವನ ಪಕ್ಕದಲ್ಲಿ ಅವನ ಶ್ರೀಮತಿ ನೀತಾ ಯಾರ ಜೊತೆಗೂ ಮಾತನಾಡದೆ ತನ್ನ ಮೊಬೈಲ್ ನೋಡ್ತಾ ಕೂತಿದ್ಲು. ಹಿಂದಿನ ಸೀಟ್ನಲ್ಲಿ ಸೂರಜ್ ಸಾನ್ವಿ ಭುಜ ಬಳಸಿ ಕೂತು ಅವಳ ಮುಖವನ್ನೇ ನೋಡ್ತಾ, ಏನಾಗಿದೆ ಇವಳಿಗೆ, ಒಂದೂ ಮಾತಾಡದೆ ಕೂತಿದ್ದಾಳಲ್ಲ ಎಂದು ಯೋಚಿಸುತ್ತಿರಲು, ರಾತ್ರಿ ಅತ್ತೆ ನನ್ನನ್ನು ರೂಮಿನ ಹತ್ರ ಬಿಟ್ಟು ಹೋದಾಗ ಇಲ್ಲದೆ ಇರೋ ಗಾಯ ಬೆಳಗ್ಗೆ ಹೇಗಾಗಿರೋದಕ್ಕೆ ಸಾಧ್ಯ? ಈ ಮನೆಯಲ್ಲಿ ಕಾಫಿ ಟೀ ಮಾಡೋದು ರಾಜಣ್ಣ ಅಲ್ವಾ? ಅಲ್ಲದೆ ಆ ಗಾಯ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಐರನ್ ಬಾಕ್ಸ್ನಿಂದ ಆಗಿರೋ ಗಾಯ ಅಂತ. ಆದರೆ ಈ ಮನೆಯಲ್ಲಿ ಬಟ್ಟೆ ಇಸ್ತ್ರಿ ಮಾಡೋದಕ್ಕೂ ಆಳುಗಳಿದ್ದಾರೆ, ಮತ್ತು ಅಷ್ಟು ದೊಡ್ಡ ಗಾಯ ಹೇಗಾಯಿತು? ಮನೆಗೆ ಹೋದ್ಮೇಲೆ ಕೇಳ್ತೀನಿ ಅಂತ ಯೋಚಿಸುತ್ತಾ ಸೂರಜ್ ಭುಜಕ್ಕೆ ಒರಗಿ ದೇವಸ್ಥಾನ ತಲುಪುವಷ್ಟರಲ್ಲಿ ಸಣ್ಣ ನಿದ್ರೆಗೆ ಜಾರಿದ್ದಳು ಸಾನ್ವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚಿಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.